हेलो फ्रेंड्स, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾನೇ ರುಚಿಯಾಗಿ ತುಂಬಾನೇ ಮೃದುವಾಗಿ ಗೋಧಿ ಹಿಟ್ಟಿನ ಗುಲಾಬ್ ಜಾಮೂನ್ ರೆಸಿಪಿ. ಮನೆಯಲ್ಲೇ ತುಂಬಾನೇ ಸುಲಭವಾಗಿ ತುಂಬಾನೇ ಮೃದುವಾಗಿ ಗೋಧಿ ಹಿಟ್ಟಿನಿಂದ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ಈ ವಿಡಿಯೋ ನೋಡೋಣ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಇದ್ರ ಜೊತೆಗೇನೆ ಅರ್ಧ ಕಪ್ ಮಿಲ್ಕ್ ಪೌಡರ್ ಹಾಕೋತಾ ಇದ್ದೀನಿ. ಗೋಧಿ ಹಿಟ್ಟು ಎಷ್ಟು ತಗೋತೀವಿ ಅಷ್ಟೇ ಮಿಲ್ಕ್ ಪೌಡರ್ ತಗೋಬೇಕು, ಆಗಲೇ ತುಂಬ ಚೆನ್ನಾಗಾಗೋದು. ಇದ್ರ ಜೊತೆಗೇನೆ ಕಾಲು ಟೀ ಸ್ಪೂನು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ. ಮತ್ತು ಒಂದೇ ಒಂದು ಚಿಟಿಕೆ ಉಪ್ಪು ಹಾಕೋತಾ ಇದ್ದೀನಿ. ಈ ಥರ ಒಂದು ಚೂರು ಉಪ್ಪು ಹಾಕಿದ್ರೆ ತುಂಬ ರುಚಿ ಇರುತ್ತೆ. ಇದ್ರ ಜೊತೆಗೇನೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಮತ್ತು ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪನೇ ಹಾಲು ಹಾಕೊಳ್ತಾ ಕಲಿಸ್ಕೋಬೇಕು. ತುಂಬಾ ರಫ್ ಆಗಿ ಜೋರಾಗಿ ಕಲಿಸ್ಕೋಬಾರ್ದು. ಚಪಾತಿಗೆಲ್ಲ ಕಲಿಸ್ತೀವಲ್ಲ ಆ ಥರ ಅಲ್ಲ, ಬೆರಳುಗಳಲ್ಲೇ ಸ್ವಲ್ಪ ಲೈಟಾಗಿ ಕಲಿಸ್ಕೋಬೇಕು. ಒಂದೇ ಸಲ ಜಾಸ್ತಿ ಹಾಲು ಹಾಕೋಬಾರ್ದು, ಚೂರು ಹಾಕೊಂಡು ಕಲಿಸ್ಕೊಳ್ಳಿ. ಯಾಕಂದರೆ ಜಾಸ್ತಿ ಹಾಲು ಹಿಡ್ಸಲ್ಲ ಇದಕ್ಕೆ. ಅಲ್ಲಿ ನೋಡಿ ಕೈಗೆ ಎಲ್ಲ ಅಂಟಂಟಾಗ್ತಿದೆ. ಈ ಥರ ಟೆಕ್ಸ್ಚರಲ್ಲಿ ಕಲಿಸ್ಕೋಬೇಕು. ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಡಿ, ಯಾಕಂದರೆ ಗೋಧಿ ಹಿಟ್ಟಲ್ಲಿ ಮಾಡ್ತಿರೋದು. ಸ್ವಲ್ಪ ಹೊತ್ತಾಗಿದ ತಕ್ಷಣ ಇದು ಡ್ರೈ ಆಗಿಬಿಡುತ್ತೆ. ಈ ಥರ ತುಂಬಾ ಸಾಫ್ಟಾಗಿ ಮತ್ತು ನಿಧಾನವಾಗಿ ಕಲಿಸ್ಕೊಂಡು ಲಾಸ್ಟಲ್ಲಿ ಚೂರು ಒಂದು ಡ್ರಾಪ್ ತುಪ್ಪ ಈ ಥರ ಸವರ್ಬಿಟ್ಟು ಮುಚ್ಚಿಡೋಣ ಸ್ವಲ್ಪ ಹೊತ್ತು. ಅಲ್ಲಿವರೆಗೂ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ಇಲ್ಲಿ 1.5 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಹಾಗೂ ಇದಕ್ಕೆ 1.5 ಕಪ್ ನೀರು ಹಾಕೋತಾ ಇದ್ದೀನಿ. ಸಕ್ಕರೆ ಎಷ್ಟು ತಗೋತೀವಿ ಅಷ್ಟೇ ನೀರು ಹಾಕೋಬೇಕು. ಈಗ ಸಕ್ಕರೆನ ಮೆಲ್ಟ್ ಮಾಡ್ಕೊಳ್ಳೋಣ. ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಸಕ್ಕರೆ ಮೆಲ್ಟ್ ಎಲ್ಲ ಆದಮೇಲೆ ಚೆನ್ನಾಗಿ ಒಂದ್ಸಲ ಕುದಿಸ್ಕೊಬಿಟ್ಟು ಇಳಿಸ್ಕೊಂಡ್ರೆ ಸಾಕು. ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೀನಿ. ಇದರಲ್ಲಿ 1 ಎಳೆ 2 ಎಳೆ ಪಾಕ ಬೇಡ. ಒಂದು 5 ನಿಮಿಷ ಕುದಿಸ್ಕೊಬಿಟ್ರೆ ಗಟ್ಟಿಯಾಗಿರೋ ಸಕ್ಕರೆ ಪಾಕ ರೆಡಿ ಆಗುತ್ತೆ. ಇವಾಗ ಸಕ್ಕರೆ ಪಾಕನೂ ರೆಡಿಯಾಗಿದೆ. ಇವಾಗ ಹಿಟ್ಟು ನೋಡೋಣ. ಒಂದು 5-10 ನಿಮಿಷ ಆಗಿದೆ. ಇದು ಚೆನ್ನಾಗಿ ಸಾಫ್ಟಾಗೇ ಇದೆ. ಆಮೇಲೆ ಇದು ಟೆಕ್ಸ್ಚರ್ ನೋಡಿ, ಈ ಥರ ನಾರ್ನಾರಾಗೇ ಇರಬೇಕು, ಡ್ರೈ ಆಗಿಲ್ಲ. ಈಗ ಇದನ್ನು ನೋಡಿ ಈ ಥರ ಕೈ ಮೇಲೆ ಈ ಥರ ಇಟ್ಬಿಟ್ಟು 2 ಕೈಯಿಂದ ಪ್ರೆಸ್ ಮಾಡಬೇಕು ಫಸ್ಟು. ಆಮೇಲೆ ಅಲ್ಲೇ ರೌಂಡ್ ತಿರುಗಿಸ್ಕೊಂಡು ಹಾಗೆ ಅದರಲ್ಲೇ ನಾವು ರೌಂಡ್ ಬಾಲ್ ಥರ ಮಾಡ್ಕೋಬೇಕು. ಹಾಗೇನು ಗೊತ್ತಾ, ಬಿರುಕು ಬೀಳಲ್ಲ ಮತ್ತು ಫುಲ್ಲು ಸ್ಮೂತಾಗಿ ರೌಂಡ್ ಫಿನಿಶ್ ಬರುತ್ತೆ. ನೋಡಿ ಫುಲ್ ಕಂಪ್ಲೀಟಾಗಿ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಬಿರುಕು ಬಿಟ್ಟಿಲ್ಲ. ಮತ್ತು ಉಂಡೆ ಕಟ್ಟೋಕ್ಕೆ ಕೈಗೆ ತುಪ್ಪ ಆಗಲಿ ಎಣ್ಣೆ ಆಗಲಿ ನಾನು ಸವರ್ಕೊಂಡಿರಲಿಲ್ಲ. ಇದರಲ್ಲೇ ಇರೋ ತುಪ್ಪ ಎಲ್ಲ ನೋಡಿ ಬಿಟ್ಕೊಂಡಿದೆ. ನೋಡಿ ಇನ್ನೂ ಈ ಥರ ನಾರ್ನಾರಾಗೇ ಇದೆ. ಈ ಥರನೇ ಕಲಿಸ್ಕೋಬೇಕು. ಈ ಥರ ಎಳೆದಾಗ ನಾರ್ನಾರ್ ಥರ ಬರಬೇಕು, ಆಗಲೇ ಸಾಫ್ಟಾಗಿ ಬರುತ್ತೆ. ಮತ್ತು ಇನ್ನೊಂದು ಉಂಡೆ ಕಟ್ಟಿ ತೋರಿಸ್ತೀನಿ ನೋಡಿ. ಮಧ್ಯ ಎಷ್ಟು ಬೇಕೋ ಆ ಸೈಜಲ್ಲಿ ಇಟ್ಕೊಂಡು ಹಿಟ್ಟನ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡ್ಕೊಂಡು ಅಲ್ಲೇ ಉಂಡೆ ಕಟ್ಕೋಬೇಕು. ಅಲ್ಲೇ ರೌಂಡ್ ತಿರುಗಿಸ್ಕೊಳ್ತಾ ಆಮೇಲೆ ಸ್ವಲ್ಪ ಲೂಸ್ ಬಿಟ್ಕೊಂಡು ರೌಂಡ್ ಮಾಡ್ಕೊಬಿಡ್ಬೇಕು ನೋಡಿ, ಈ ಥರ. ತುಪ್ಪ ನೋಡಿ ಎಷ್ಟು ಬಿಟ್ಕೊತೈತೆ. ಇದೇ ಥರ ಮಿಕ್ಕಿದೆಲ್ಲ ಉಂಡೆ ಮಾಡ್ಕೊಳ್ಳೋಣ. ನೋಡಿ ಟೋಟಲ್ಲು 18ರಿಂದ 19 ಆಗಿದೆ. ಈ ಸೈಜಲ್ಲಿ ಮಾಡಿದಾಗ ಇನ್ನೂ ಚಿಕ್ಕದು ಮಾಡ್ಬೋದು, ಇನ್ನೂ ದೊಡ್ಡದಾಗೂ ಮಾಡ್ಬೋದು. ಈಗ ಎಣ್ಣೆ ಬಿಸಿಯಾಗಿ ಇಟ್ಟಿದ್ದೀನಿ. ಮೀಡಿಯಮ್ ಆಗಿ ಬಿಸಿ ಮಾಡ್ಕೋಬೇಕು, ತುಂಬ ಜಾಸ್ತಿ ಹೊಗೆ ಬರೋ ಥರ ಬಿಸಿ ಮಾಡ್ಕೋಬಾರ್ದು. ಈಗ ಒಂದೊಂದಾಗೆ ಉಂಡೆ ಹಾಕ್ಕೊಳ್ಳೋಣ. ಮತ್ತು ಎಣ್ಣೆ ಒಳ್ಳೆ ಕ್ವಾಂಟಿಟಿಯಲ್ಲೇ ತಗೋಬೇಕು, ಯಾಕಂದರೆ ಎಲ್ಲ ಗುಲಾಬ್ ಜಾಮೂನ್ ಮುಳುಗಬೇಕು. ಆಗಲೇ ಎಲ್ಲ ಕಡೆಯಿಂದ ಕರೆಕ್ಟಾಗಿ ಒಳ್ಳೆ ಕಲರ್ ಬರುತ್ತೆ. ಇಲ್ಲಾಂದರೆ ಒಂದು ಕಡೆ ಲೈಟು ಒಂದು ಕಡೆ ಡಾರ್ಕ್ ಬರುತ್ತೆ. ಮತ್ತು ನಿಧಾನವಾಗಿ ಈ ಥರ ತಿರುಗಿಸ್ಕೋಬೇಕು. ಮತ್ತು ಗುಲಾಬ್ ಜಾಮೂನ್ನ 2 ಬ್ಯಾಚಸ್ಸಲ್ಲಿ ನೀವು ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಒಳ್ಳೆ ಸ್ಪೇಸ್ ಬೇಕು ಅದಕ್ಕೆ ಫ್ರೈ ಆಗೋಕ್ಕೆ. ನೋಡಿ ನಾವು ಉಂಡೆ ಹಾಕ್ತೀವಲ್ಲ ಆವಾಗ ಫ್ಲೇಮ್ನ ಲೋ ಆಗಿ ಇಟ್ಕೋಬೇಕು. ಉಂಡೆ ಎಲ್ಲ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಬೇಗ ಫ್ರೈ ಮಾಡ್ಕೊಂಡು ತಕ್ಕೋಬೇಕು. ಗೋಧಿ ಹಿಟ್ಟು ಜಾಮೂನ್ ಮಾಡಬೇಕಾದ್ರೆ ಸ್ವಲ್ಪ ಟಿಪ್ಸ್ಗಳನ್ನ ಫಾಲೋ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ತುಂಬಾ ಹಾರ್ಡ್ ಆಗಿಬಿಡುತ್ತೆ. ನೋಡಿ ಈಗ ಲೋ ಫ್ಲೇಮಲ್ಲಿ ತುಂಬ ಹೊತ್ತು ನೀವು ಫ್ರೈ ಮಾಡೋಕ್ಕೆ ಹೋದರೆ ಅದು ಹಾರ್ಡ್ ಆಗಿಬಿಡುತ್ತೆ. ನೀವು ಎಷ್ಟೇ ಬಿಸಿ ಸಕ್ಕರೆ ಪಾಕಕ್ಕೆ ಹಾಕಿರೋ ಅದು ಸಾಫ್ಟ್ ಆಗೋಲ್ಲ. ಈಗ ಮೀಡಿಯಮ್ ಫ್ಲೇಮಲ್ಲಿ ಫುಲ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ತಗೊಂಡಿದ್ದೀನಿ. ನೋಡಿ ಈ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದೇ ರೀತಿ ಮಿಕ್ಕಿದ ಉಂಡೆನೂ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಜಾಮೂನ್ಗಳನ್ನೂ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ತಕ್ಷಣ ಸಕ್ಕರೆ ಪಾಕಕ್ಕೆ ಹಾಕೋಬೇಕು. ಸಕ್ಕರೆ ಪಾಕನೂ ಅಷ್ಟೇ ತುಂಬಾ ಬಿಸಿಯಾಗಿರಬೇಕು, ಬೆಚ್ಚಗಿದ್ರೂ ಆಗಲ್ಲ. ಅಕಸ್ಮಾತ್ ತಣ್ಣಗಾಗ್ಬಿಟ್ಟು ಸಕ್ಕರೆ ಪಾಕನ ಒಂದು ಸಲ ಕುದಿಸ್ಕೊಳ್ಳಿ.
ತುಂಬಾ ಸುಡೋ ಬಿಸಿ ಇರಬೇಕು, ಆಗಲೇ ಜಾಮೂನ್ ಒಳಗೆಲ್ಲ ಹೋಗುತ್ತೆ ಕ್ಲೀನಾಗಿ ಸಕ್ಕರೆ ಪಾಕ. ಜಾಮೂನ್ಗಳನ್ನೆಲ್ಲ ಈ ಥರ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಒಂದು 5 ರಿಂದ 6 ಅವರ್ ಬಿಡಬೇಕು. ನೋಡಿ 5 ರಿಂದ 6 ಅವರ್ ಆಗಿದೆ. ಚೆನ್ನಾಗಿ ಹೀರ್ಕೊಂಡಿದೆ ಸಕ್ಕರೆ ಪಾಕ ಮತ್ತು ಜಾಮೂನು ಅಷ್ಟೇ ಸಾಫ್ಟಾಗಿ ಆಗಿದೆ. ಅಕಸ್ಮಾತಾಗಿ ಜಾಮೂನು ಸಾಫ್ಟಾಗಿ ಆಗಿಲ್ಲ, ರಫ್ ಆಗೇ ಇದೆ, ಅಕಸ್ಮಾತ್ ಬೆಚ್ಚಗಿರೋ ಪಾಕಕ್ಕೆ ಹಾಕಿದ್ದೀರಾ ಅಂದರೆ ಜಾಮೂನ್ಗಳನ್ನೆಲ್ಲ ಸಪ್ರೇಟಾಗಿ ತೆಗೆದ್ಬಿಟ್ಟು ಮತ್ತೆ ಪಾಕನ ಬಿಸಿ ಮಾಡಿಕೊಂಡು ಮತ್ತೆ ಅದಕ್ಕೆ ಜಾಮೂನು ಹಾಕಿ ಸ್ವಲ್ಪ ಹೊತ್ತು ಬಿಡಿ, ಸಾಫ್ಟ್ ಆಗಿಬಿಡುತ್ತೆ. ಇದು ನೋಡಿ ಎಷ್ಟು ಜ್ಯೂಸಿಯಾಗಿದೆ, ಒಳಗೆಲ್ಲ ಎಷ್ಟು ಚೆನ್ನಾಗಿ ಹೋಗಿದೆ ಸಕ್ಕರೆ ಪಾಕ, ಫುಲ್ ಸಾಫ್ಟಾಗಿ ಆಗಿದೆ. ಪ್ರತಿಯೊಂದು ಜಾಮೂನು ಅಷ್ಟೇ ಫುಲ್ಲು ಸಾಫ್ಟಾಗಿ ಆಗಿದೆ. ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಗೋಧಿ ಹಿಟ್ಟು ಜಾಮೂನ ಇದೇ ಥರ ಸಾಫ್ಟಾಗಿ ಜ್ಯೂಸಿಯಾಗಿ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.